ಮಿತ್ರರೇ, ಯಾರು ಏನೇ ಹೇಳಿದರೂ DCM DK ಶಿವಕುಮಾರ್ ಬಣದಲ್ಲಿ 25ಕ್ಕೂ ಹೆಚ್ಚು ಶಾಸಕರಿರುವುದು ನಿಜ. ಇವರೆಲ್ಲ ಗಟ್ಟಿಯಾಗಿ ಬಂಡೆ ಬಣದಲ್ಲಿ ನಿಂತವರು. ಕುಣಿಗಲ್ನ ಡಾಕ್ಟರ್ ರಂಗನಾಥ್, ಮಂಡ್ಯದ ರವಿಗಣಿಗ, ಮದ್ದೂರಿನ ಉದಯ್ ಗೌಡ, ಮಾಗಡಿಯ ಬಾಲಕೃಷ್ಣ, ರಾಮನಗರದ ಇಕ್ಬಾಲ್ ಹುಸೇನ್, ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ, ಗುಬ್ಬಿಯ ಶ್ರೀನಿವಾಸ್, ಚನ್ನಗಿರಿಯ ಶಿವಗಂಗಾ ಬಸವರಾಜ್, ಕಡೂರು ಆನಂದ್, ಚಿಕ್ಕಮಗಳೂರಿನ ತಮ್ಮಯ್ಯ, ಮೂಡಿಗೆರೆಯ ನಯನ ಮೋಟಮ್ಮ, ಚಿತ್ರದುರ್ಗದ ವೀರೇಂದ್ರ ಪಪ್ಪಿ, ಭದ್ರಾವತಿಯ ಸಂಗಮೇಶ್, ಧಾರವಾಡದ ವಿನಯ್ ಕುಲಕರ್ಣಿ DK ಶಿವಕುಮಾರ್ ಜೊತೆ ಇರುವುದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗೆಯೇ ಬೆಳಗಾವಿ ಗ್ರಾಮಾಂತರದ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಂದಗಿಯ ಅಶೋಕ್ ಮನಗೂಳಿ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡ, ಆನೇಕಲ್ನ ಶಿವಣ್ಣ, ನೆಲಮಂಗಲದ ಶ್ರೀನಿವಾಸ್, ಬಳ್ಳಾರಿಯ ಭರತ್ ರೆಡ್ಡಿ ಹೀಗೆ ಕಟ್ಟಾ ಬೆಂಬಲಿಗೆ ಶಾಸಕರು ಯಾವುದೇ ಪರಿಸ್ಥಿತಿಯಲ್ಲಿ DK ಬ್ರದರ್ಸ್ಗೆ ಕೈ ಕೊಡುವ ಲಕ್ಷಣಗಳಿಲ್ಲ. ಕೊರತೆ ಇರುವುದು ಉತ್ತರ ಕರ್ನಾಟಕದಲ್ಲಿ. ಕಳೆದ ಡಿಸೆಂಬರ್ನಲ್ಲಿ ಆ ಭಾಗದ ಅನೇಕ ಶಾಸಕರು DK ಶಿವಕುಮಾರ್ ಜೊತೆ ಇದ್ದರು. ರಾಣಿಬೆನ್ನೂರಿನ ಪ್ರಕಾಶ್ ಕೋಳಿವಾಡ್ ಅವರಿಂದ ಹಿಡಿದು ಸಾಗರದ ಬೇಳೂರು ಗೋಪಾಲಕೃಷ್ಣ ಅವರಿಗೆ, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಅವರಿಂದ ಹಿಡಿದು ಆನಗಲ್ನ ಶ್ರೀನಿವಾಸ್ ಮಾನೆ ಅವರವರೆಗೆ ದೊಡ್ಡ ಶಾಸಕರ ದಂಡು ಬಂಡೆ ಬಣದಲ್ಲಿ ಗುರುತಿಸಿಕೊಂಡಿತ್ತು. ಇದು ಬಹಿರಂಗವಾಗುತ್ತಲೇ ಅಖಾಡಕ್ಕಿಳಿದಿದ್ದ CM ಸಿದ್ದರಾಮಯ್ಯ ಬೇಳೂರು ಗೋಪಾಲಕೃಷ್ಣ ಅಂತವರನ್ನು ವಿಧಾನಸೌಧದ ತಲೆಬಾಗಿಲಿನಲ್ಲೇ ತಡವಿಕೊಂಡು ಅಧಿಕಾರ ಶಾಶ್ವತವಲ್ಲ, ಏನಾಗುತ್ತದೋ ಆಗಲಿ ಎಂದು ನಿಷ್ಠೂರವಾಗಿ ಮಾತನಾಡುವ ಮೂಲಕ ಅವರನ್ನು ಮೆತ್ತಗೆ ಮಾಡಿದ್ದರು. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಅಂತೂ ಉತ್ತರ ಕರ್ನಾಟಕದ ಪ್ರವಾಸವನ್ನೇ ಕೈಗೊಂಡು DK ಬಣ ಸೇರಿದ ಶಾಸಕರನ್ನು ಸಂಪರ್ಕಿಸಿ ತಟಸ್ಥಗೊಳಿಸಿದ್ದರು. ಧಾರವಾಡದ ಪ್ರಸಾದ್ ಅಬ್ಬಯ್ಯ ಅಂತವರ ಮನೆಗೆ ಹೋಗಿ ಮನವೊಲಿಸಿದ್ದರು. ಅಲ್ಲದೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಅವಾಧಿತವಾಗಿ ಮುಂದುವರಿಯುತ್ತಾರೆ ಎನ್ನುವ ಸಾಧ್ಯತೆಗಳು ಗೋಚರಿಸಿದ್ದರಿಂದ DK ಗುಂಪು ಸೇರಿದ ಶಾಸಕರು ಮರಳಿ CM ಗೂಡು ಸೇರಿದ್ದರು. ಆದರೆ ಈಗ ಮತ್ತೆ ಗೇಮ್ ಚೇಂಜ್ ಆಗಿದೆ. ಉತ್ತರ ಕರ್ನಾಟಕದ ಅನೇಕ ಶಾಸಕರು ಬೆಂಗಳೂರಿನಿಂದ ನಡುರಾತ್ರಿಗಳಲ್ಲಿ ರಾಮನಗರ ಬಳಿಯ ರೆಸಾರ್ಟ್, ಅಜ್ಞಾತ ಸ್ಥಳಗಳಿಗೆ ತೆರಳಿ ರಹಸ್ಯವಾಗಿ DK ಸುರೇಶ್ ಭೇಟಿಯಾಗುತ್ತಿದ್ದಾರೆ. ಬೆಂಗಳೂರಿನ ಗುಪ್ತ ತಾಣಗಳಲ್ಲೂ ಬಂಡೆ ಬ್ರದರ್ ರಾತ್ರಿ ಕಾರ್ಯಾಚರಣೆ ನಡೆಸಿ ಶಾಸಕರೊಂದಿಗೆ 1-to-1 ಸಭೆಗಳನ್ನು ನಡೆಸುತ್ತಿದ್ದಾರೆ. ಅನೇಕ ಭರವಸೆಗಳನ್ನು ಅವರಿಗೆ ನೀಡಲಾಗುತ್ತಿದೆ. ರಾಜಕೀಯ ನಿಂತ ನೀರಲ್ಲ, ಅದು ಇವತ್ತಿಗೆ ಅಂತ್ಯವಾಗುವುದಿಲ್ಲ. ದೂರದ ಆಲೋಚನೆ ಮಾಡಿ ನಮ್ಮ ಜೊತೆ ನಿಲ್ಲಿ, ನಿಮ್ಮ ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೇವೆ. ನಾವು ಎಂಥ ಪರಿಸ್ಥಿತಿಯಲ್ಲೂ ನಂಬಿದವರ ಕೈ ಬಿಡುವುದಿಲ್ಲ ಎಂದು ಮನವೊಲಿಸಲಾಗುತ್ತಿದೆ. ನೊಣಮಿನಕೆರೆ ಅಜ್ಜಯ್ಯನ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನೂ ಮಾಡದ DK ಸಹೋದರರು ಅದೇ ಅಜ್ಜಯ್ಯನ ಆಶೀರ್ವಾದ ಪಡೆದು ಈ ಸಲ ಬಿಗ್ ಆಪರೇಷನ್ಗೆ ಕೈ ಇಟ್ಟಿದ್ದಾರೆ.